ಬಡವ ಮತ್ತು ಶ್ರೀಮಂತ ಇಬ್ಬರು ಹುಟ್ಟಿದ್ದು ಒಂದೇ ಜಗತ್ತಲ್ಲಿ. ಆದರೆ ಇವನನ್ನು ನಾವು ಬಡವ ಅಂತ ಕರಿತೀವಿ, ಇವನನ್ನು ನಾವು ಶ್ರೀಮಂತ ಅಂತ ಕರಿತೀವಿ. ಈ ಪ್ರಪಂಚದಲ್ಲಿ ಶ್ರೀಮಂತರಾಗ್ತಾನೆ ಇದ್ದಾರೆ, ಬಡವರಾಗ್ತಾನೆ ಇದ್ದಾರೆ. ಅಂಥ ಯಾವ ಕ್ವಾಲಿಟಿ ಇದೆ ಇವರನ್ನು ಬರೀ ಶ್ರೀಮಂತನಾಗೆ ಮಾಡ್ತಾ ಇದೆ, ಅಂಥ ಯಾವ ಕ್ವಾಲಿಟಿ ಇವ್ರ ಹತ್ರ ಇಲ್ಲ ಇವರನ್ನು ಬಡವರಾಗೆ ಮಾಡ್ತಾ ಇದೆ. ಈ ಬಡವನಿಗೂ ಮತ್ತು ಶ್ರೀಮಂತನಿಗೂ ಇರೋ ವ್ಯತ್ಯಾಸ ಏನು, ಯಾವ ರೀತಿ ಇವನು ಶ್ರೀಮಂತ ಆಗ್ತಾ ಇದ್ದಾನೆ ಮತ್ತು ಯಾವ ರೀತಿ ಇವನು ಬಡವ ಆಗ್ತಾನೆ ಇದ್ದಾನೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ಶ್ರೀಮಂತ ಆಗೋದಕ್ಕೂ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಬಡವ ಆಗೋದಕ್ಕೂ ಮುಖ್ಯವಾದ ಕಾರಣವೇ ಮೈಂಡ್ಸೆಟ್. ಈ ಮೈಂಡ್ಸೆಟ್ಟಿಂದಾನೇ ಒಬ್ಬ ಶ್ರೀಮಂತ ಆಗ್ತಾನೆ, ಒಬ್ಬ ಬಡವ ಆಗ್ತಾನೆ. ಈ ಮೈಂಡ್ಸೆಟ್ ಇರೋ ಕಾರಣದಿಂದನೇ ನಾವು ಒಬ್ಬ ವ್ಯಕ್ತಿನ ಶ್ರೀಮಂತ ಅಥವಾ ಒಬ್ಬ ವ್ಯಕ್ತಿನ ಬಡವ ಅಂತ ಕರಿತೀವಿ. ಈ ಮೈಂಡ್ಸೆಟ್ಟಲ್ಲಿ ಸುಮಾರು ಥರ ಮೈಂಡ್ಸೆಟ್ ಬರುತ್ತೆ. ಈ ವಿಡಿಯೋದಲ್ಲಿ ಒಂದೊಂದಾಗೆ ಮೈಂಡ್ಸೆಟ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದು ಬ್ರ್ಯಾಂಡ್ ಫೀವರ್. ಯಾವುದೇ ಒಬ್ಬ ಪುವರ್ ಮೈಂಡ್ಸೆಟ್ ಇರೋ ವ್ಯಕ್ತಿ ವಸ್ತುವಿನ ಖರೀದಿ ಮಾಡಬೇಕು ಅಂದರೆ ಅವನು ಆ ವಸ್ತುವಿನ ಬ್ರ್ಯಾಂಡ್ ನೇಮ್ ನೋಡ್ತಾನೆ. ಅವನು ಯಾವುದೇ ರೀತಿ ಕ್ವಾಲಿಟಿ ನೋಡೋದಿಲ್ಲ, ಆ ವಸ್ತುವಿನ ಬ್ರ್ಯಾಂಡ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ನ ತೋರಿಸ್ತಾನೆ. ಆ ವಸ್ತು ತುಂಬ ಕಾಸ್ಟ್ಲಿ ಆಗಿದ್ದು ಅವನ ಹತ್ರ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಅದೇ ವಸ್ತುವಿನ ನಕಲಿ ಬ್ರ್ಯಾಂಡಲ್ಲಿ ತಯಾರು ಮಾಡುವಂಥ ವಸ್ತುವನ್ನ ತೊಗೋತಾನೆ. ಯಾಕಂದರೆ ಇವನಿಗೆ ಶೋ ಅಪ್ ಮಾಡಬೇಕಾಗಿರುತ್ತೆ ಆ ಬ್ರ್ಯಾಂಡ್ ನೇಮ್ ಮೇಲೆ. ಅದೇ ಶ್ರೀಮಂತ ಮೈಂಡ್ಸೆಟ್ ಇರೋ ವ್ಯಕ್ತಿ ಯೋಚನೆ ಮಾಡ್ತಾನೆ, ಅವನಿಗೆ ಯಾವುದೇ ರೀತಿ ಬ್ರ್ಯಾಂಡ್ ಮೇಲೆ ಹೋಗೋದಿಲ್ಲ, ಅವನು ಆ ವಸ್ತುವಿನ ಕ್ವಾಲಿಟಿ ಮೇಲೆ ಹೋಗ್ತಾನೆ. ಮತ್ತು ಅವನು ಏನಾದರೂ ಒಂದು ವಸ್ತುವಿನ ತೊಗೋಬೇಕು ಅಂದರೆ ಅವನು ಇದನ್ನು ಯೋಚನೆ ಮಾಡ್ತಾನೆ, ನನಗೆ ಈ ವಸ್ತುವಿನ ಅವಶ್ಯಕತೆ ಇದೆಯಾ, ಈ ವಸ್ತು ನಾನು ತೊಗೊಂಡ್ರೆ ನನ್ನ ಲೈಫಲ್ಲಿ ಈ ವಸ್ತು ಯಾವ ರೀತಿ ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ, ಇದರಿಂದ ನನಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ. ಅದಕ್ಕೋಸ್ಕರ ವಾರನ್ ಬಫೆಟ್ ಅವ್ರು ಹೇಳ್ತಾರೆ, ದ ಪ್ರೈಸ್ ಇಸ್ ವಾಟ್ ಯು ಪೇ, ದ ವ್ಯಾಲ್ಯೂ ಈಸ್ ವಾಟ್ ಯು ಗೆಟ್ ಅಂತ. ಅಂದರೆ ಯಾವುದಾದ್ರೂ ಒಂದು ವಸ್ತುವಿನ ಬೆಲೆ ಅದೇ ಆಗಿರುತ್ತೆ, ನೀವು ಅದಕ್ಕೆ ಯಾವ ಬೆಲೆ ಕೊಟ್ರಿ ಅಂತ. ಅದೇ ಯಾವುದಾದ್ರೂ ಒಂದು ವಸ್ತುವಿನ ವ್ಯಾಲ್ಯೂ ಅದೇ ಆಗಿರುತ್ತೆ, ನಿಮಗೇನು ಅದರಿಂದ ಸಿಕ್ತು ಅಂತ. ಅದಕ್ಕೋಸ್ಕರ ರಿಚ್ ಮೈಂಡ್ಸೆಟ್ ಇರೋ ವ್ಯಕ್ತಿಗಳು ಯಾವಾಗಲೂ ಬ್ರ್ಯಾಂಡಿಂದ ಹೋಗಲ್ಲ, ಆ ವಸ್ತುವಿನ ವ್ಯಾಲ್ಯೂ ಮತ್ತು ಕ್ವಾಲಿಟಿಯಿಂದ ಹೋಗ್ತಾರೆ. ಇದೇ ಒಂದು ಮೈಂಡ್ಸೆಟ್ಟು ರಿಚ್ಚಿಂದ ಪುವರ್ನ ಬೇರೆ ಮಾಡುತ್ತೆ. ಇನ್ಕಮ್ ಸೋರ್ಸ್. ಯಾವುದೇ ಒಬ್ಬ ಪುವರ್ ಮೈಂಡ್ಸೆಟ್ ಇರೋ ವ್ಯಕ್ತಿಗೆ ಒಂದು ಜಾಬ್ ಸಿಕ್ಕರೆ ಸಾಕು, ಅವ್ನು ನೆಕ್ಸ್ಟ್ ಹೇಳೋದೆ ನನ್ನ ಲೈಫ್ ಅಂತೂ ಸೆಟ್ಲ್ ಆಯಿತು ಅಂತ. ಇದರ ಅರ್ಥ ಇಂಡೈರೆಕ್ಟಾಗಿ ಅವ್ನು ಹೇಳ್ತಾ ಇದ್ದಾನೆ, ನಾನು ನೆಕ್ಸ್ಟ್ ಗ್ರೋ ಆಗೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಯಾಕಂದರೆ ಅವ್ನಿಗೊಂದು ಜಾಬ್ ಸಿಕ್ತು ಅಂದರೆ ಆ ಜಾಬ್ನ ಅವ್ನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಮತ್ತು ಅದೇ ಜಾಬಲ್ಲಿ ನಾನು ಇರಬೇಕು ಅಂತ ಇಷ್ಟಪಡ್ತಾನೆ. ಮತ್ತು ಅವ್ನ ಸ್ಯಾಲ್ರಿನೂ ಕೂಡ ಅಷ್ಟೇ ಇಂಕ್ರೀಸ್ ಆಗುತ್ತೆ, ಯಾವ ರೀತಿ ಅವನಿಗೆ ಆ ಸ್ಯಾಲ್ರಿಯಲ್ಲಿ ಇಂಕ್ರಿಮೆಂಟ್ ಸಿಗುತ್ತಲ್ಲ ಅದೇ ರೀತಿಯೇ ಅವ್ನ ಸ್ಯಾಲ್ರಿ ಇಂಕ್ರೀಸ್ ಆಗುತ್ತೆ. ಅವನು ಅದೇ ಲೈಫ್ ಸ್ಟೈಲಿ ಜೀವನ ಮಾಡೋದಕ್ಕೆ ಇಷ್ಟಪಡ್ತಾನೆ. ಅದೇ ರೀತಿ ಅವನು ಗ್ರೋ ಆಗೋದು ಕೂಡ ಅಷ್ಟೇ, ಯಾವ ರೀತಿ ಅವ್ನ ಸ್ಯಾಲ್ರಿ ಇಂಕ್ರೀಸ್ ಆಗುತ್ತೋ ಅಷ್ಟೇ. ಆದರೆ ಅಲ್ಲೇ ರಿಚ್ ಮೈಂಡ್ಸೆಟ್ ಇರೋ ವ್ಯಕ್ತಿ ಮಲ್ಟಿಪಲ್ ಇನ್ಕಮ್ ಸೋರ್ಸ್ನ ಹುಟ್ಟಾಕ್ತಾನೆ. ಅವನಿಗೆ ಗೊತ್ತು, ನಾನೇನಾದರೂ ಜೀವನದಲ್ಲಿ ಗ್ರೋ ಆಗಬೇಕು ಅಂದರೆ, ನಾನು ಶ್ರೀಮಂತ ಆಗಬೇಕು ಅಂದರೆ ಒಂದೇ ಇನ್ಕಮಲ್ಲಿ ಕೂರೋದು ತುಂಬಾ ಡೇಂಜರಸ್ ಅಂತ. ಅದಕ್ಕೋಸ್ಕರ ಅವನು ಮಲ್ಟಿಪಲ್ ಇನ್ಕಮ್ ಸೋರ್ಸ್ನ ಹುಟ್ಟಾಕ್ತಾನೆ. ಇದರಿಂದ ಅವನು ಜೀವನದಲ್ಲಿ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾನೆ. ಯಾವ ರೀತಿ ಅಂದರೆ, ಒಬ್ಬ ಪುವರ್ ಮೈಂಡ್ಸೆಟ್ ಇರೋ ವ್ಯಕ್ತಿ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಜಾಬ್ ಮಾಡ್ತಾ ಇದ್ದಾನೆ ಅಂದರೆ, ಆದರೆ ರಿಚ್ ಮೈಂಡ್ಸೆಟ್ ಇರೋ ವ್ಯಕ್ತಿ ಅದೇ ಸಾಫ್ಟ್ವೇರ್ನ ಹುಟ್ಟಾಕಿರ್ತಾನೆ. ಯಾಕಂದರೆ ಅವನಿಗೆ ಗೊತ್ತು, ನಾನು ಯಾವಾಗಲೂ ಕೆಲಸ ಮಾಡ್ತಾ ಇರೋದಕ್ಕೆ ಆಗೋದಿಲ್ಲ, ನಾನು ಇಲ್ಲ ಆದರೂ ಕೂಡ ಅಲ್ಲಿ ಕೆಲಸ ನಡೀತಾ ಇರಬೇಕು, ನನಗೆ ಇನ್ಕಮ್ ಜನ್ರೇಟ್ ಆಗ್ತಾ ಇರಬೇಕು ಅಂತ. ಅದಕ್ಕೋಸ್ಕರ ವಾರನ್ ಬಫೆಟ್ ಅವ್ರು ಹೇಳ್ತಾರೆ, ಇಫ್ ಯು ಡೋಂಟ್ ಫೈಂಡ್ ಅ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್, ಯು ವಿಲ್ ವರ್ಕ್ ಅಂಟಿಲ್ ಯು ಡೈ ಅಂತ. ಅಂದರೆ ನೀನು ಮಲಗಿರುವಾಗಲೂ ಕೂಡ ನೀನು ದುಡ್ಡನ್ನ ಸಂಪಾದನೆ ಮಾಡೋ ದಾರಿನ ಕಂಡು ಹಿಡ್ಕೊಂಡಿಲ್ಲ ಅಂದರೆ ನೀನು ಸಾಯೋವರೆಗೂ ಕೆಲಸ ಮಾಡಬೇಕಾಗಿರುತ್ತೆ ಅಂತ. ಅದೇ ರಿಚ್ ಮೈಂಡ್ಸೆಟ್ ಇರೋ ವ್ಯಕ್ತಿ ಈ ರೀತಿ ಯೋಚನೆ ಮಾಡ್ತಾನೆ, ನಾನು ಆ ಬಿಸ್ನೆಸ್ಸಲ್ಲಿ ಇರಲಿ ಅಥವಾ ಇಲ್ಲದೇ ಇರಲಿ, ಆ ಬಿಸ್ನೆಸ್ ನಡೀತಾನೆ ಇರಬೇಕು, ನನಗೆ ಮಾತ್ರ ದುಡ್ಡು ಬರ್ತಾನೆ ಇರಬೇಕು ಅಂತ ಈ ರೀತಿ ಯೋಚನೆ ಮಾಡ್ತಾನೆ. ಅದಕ್ಕೋಸ್ಕರನೇ ಅವನು ರಿಚ್ ಆಗ್ತಿರೋದು, ಬಡವ ಆಗ್ತಿರೋದು. ಈ ಪಾಯಿಂಟ್ನಂತೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪಾಯಿಂಟಿಂದಾನೇ ಬಡವ ಆಗ್ತಿರೋದು, ರಿಚ್ ಆಗ್ತಾ ಇರೋದು ಈ ಬೈಯಿಂಗ್ ಮೈಂಡ್ಸೆಟ್ಟಿಂದಾನೆ. ಈಗ ಯಾವುದಾದ್ರೂ ಒಬ್ಬ ಪುವರ್ ಮೈಂಡ್ಸೆಟ್ ಇರೋ ವ್ಯಕ್ತಿಗೆ ನೀವು 1 ಲಕ್ಷ ಕೊಡಿ, ನೀವು ಈ ದುಡ್ಡಲ್ಲಿ ಏನು ಬೇಕಾದರೂ ಮಾಡಿ ಅಂತ. ಆವಾಗ ಅವನು ಹೋಗಿ ಏನು ಮಾಡ್ತಾನೆ ಅಂದರೆ, ಅವನು 100% ಅವನು ಲಯಬಿಲಿಟಿ ಮೇಲೇ ತನ್ನ ದುಡ್ಡನ್ನು ಖರ್ಚು ಮಾಡ್ತಾನೆ. ಅಂದರೆ ಫೋನ್ ತೊಗೊಂಡೆ, ಬ್ಯಾಗ್ ತೊಗೊಂಡೆ, ಬ್ರ್ಯಾಂಡೆಡ್ ಬಟ್ಟೆ ತೊಗೊಂಡೆ, ಈ ರೀತಿಯೇ ಮಾಡಿ ಅವನು 1 ಲಕ್ಷನ ಖಾಲಿ ಮಾಡ್ತಾನೆ. ಇದೇ 1 ಲಕ್ಷನ ನೀವು ಏನಾದರೂ ರಿಚ್ ಮೈಂಡ್ಸೆಟ್ ಇರೋ ಕೊಟ್ಟರೆ, ಅವನು ಆ ದುಡ್ಡನ್ನು ಹೇಗೆ ಡಬಲ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಯಾಕಂದರೆ ಅವನಿಗೆ ಗೊತ್ತು, ನಾನು ಕೆಲಸ ಮಾಡ್ತಾನೆ ಇರೋಕ್ಕಾಗೋದಿಲ್ಲ, ಯಾಕಂದರೆ ನಾನು ಒಂದು ದಿನ ನನಗೆ ಕೆಲಸ ಮಾಡೋಕ್ಕಾಗದೇ ಇರೋವಂಥ ಸ್ಥಿತಿನ ತಲುಪ್ತೀನಿ ಅಂತ. ಆವಾಗ ನಾನು ಕೆಲಸ ಮಾಡದೇ ಇದ್ದರೂ ಕೂಡ ನನ್ನ ಹತ್ರ ನನಗೋಸ್ಕರ ನನ್ನ ದುಡ್ಡು ಕೆಲಸ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವನು ಯಾವಾಗಲೂ ಅಸೆಟ್ನ ಖರೀದಿ ಮಾಡ್ತಾನೆ. ಈ ಅಸೆಟ್ಸೇ ಅವನು ಫ್ಯೂಚರಲ್ಲಿ ಅವನಿಗೋಸ್ಕರ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ರಾಬರ್ಟ್ ಕಿಯೋಸಾಕಿ ಅವ್ರು ಹೇಳ್ತಾರೆ, ರಿಚ್ ಡೋಂಟ್ ವರ್ಕ್ ಫಾರ್ ಮನಿ ವರ್ಕ್ ಫಾರ್ ದೆಮ್ ಅಂತ. ಅಂದರೆ ಶ್ರೀಮಂತರು ಯಾವತ್ತೂ ಹಣಕ್ಕೋಸ್ಕರ ಕೆಲಸ ಮಾಡೋದಿಲ್ಲ, ಹಣನೇ ಅವ್ರಿಗೋಸ್ಕರ ಕೆಲಸ ಮಾಡುತ್ತೆ ಅಂತ. ಅವರು ಯಾವಾಗಲೂ ತಮ್ಮ ವೆಲ್ತನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಯಾವ ರೀತಿ ತಮ್ಮ ಅಸೆಟ್ನ ಬಿಲ್ಡ್ ಮಾಡೋದು ಅನ್ನೋದ್ರ ಕಡೆನೇ ಅವರು ಗಮನ ಕೊಡ್ತಾ ಇರ್ತಾರೆ. ಅವರಿಗೆ ಪ್ರಪಂಚಕ್ಕೆ ನಾನು ಶ್ರೀಮಂತ ಅಂತ ತೋರಿಸ್ಕೋಬೇಕು ಅನ್ನೋ ಯಾವುದೇ ಒಂದು ಇಂಟೆನ್ಷನ್ ಇರೋದಿಲ್ಲ, ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಪೇ ಯುವರ್ ಸೆಲ್ಫ್ ಫಸ್ಟ್. ಈ ಪಾಯಿಂಟ್ ಅಂತೂ ತುಂಬಾ ಇಂಪಾರ್ಟೆಂಟು. ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಪೇ ಯುವರ್ ಸೆಲ್ಫ್ ಫಸ್ಟ್. ನೀವು ಯಾವುದಾದ್ರೂ ಒಬ್ಬ ಪುವರ್ ಮೈಂಡ್ಸೆಟ್ ಇರೋ ವ್ಯಕ್ತಿ ಹತ್ರ ಸ್ಯಾಲ್ರಿ ಬಂದ ತಕ್ಷಣ ಅವನು ಮೊದಲು ತನ್ನ ಸ್ಯಾಲ್ರಿನ ಖರ್ಚು ಮಾಡೋದು ಎಲ್ಲಿ ಅಂದರೆ, ಅವನ ನೀಡ್ಸ್, ವಾಂಟ್ಸ್, ಡಿಮಾಂಡ್ಸ್ ಮತ್ತು ತನ್ನ EMI, ತನ್ನ ಸಾಲಗಳಿಗಿರುವಂಥ EMI ಮೇಲೆ ತನ್ನ ದುಡ್ಡನ್ನು ಖರ್ಚು ಮಾಡ್ತಾನೆ. ಇದೆಲ್ಲ ದುಡ್ಡನ್ನು ಖರ್ಚು ಮಾಡಿದ ತಕ್ಷಣ ಅವನಿಗೆ ಯಾವುದೇ ರೀತಿ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡೇ ಉಳಿದಿರಲ್ಲ. ಇದೇ ಇನ್ವೆಸ್ಟ್ ಮಾಡದೇ ಇರೋ ಕಾರಣ ಅವನು ಬಡವ ಆಗ್ತಾನೆ ಇರ್ತಾನೆ ಮತ್ತು ಅವನ ಜೀವನದಲ್ಲಿ ಯಾವತ್ತೂ ಗ್ರೋ ಆಗೋದಕ್ಕಾಗೋದಿಲ್ಲ. ಯಾಕಂದರೆ ಅವನ ಹತ್ರ ಇನ್ವೆಸ್ಟ್ ಮಾಡೋದಕ್ಕೆ ₹1 ಕೂಡ ಉಳಿದಿಲ್ಲ ಅವನ ಸ್ಯಾಲ್ರಿಯಲ್ಲಿ.
ಅದೇ ರಿಚ್ ಮೈಂಡ್ಸೆಟ್ ಇರೋ ವ್ಯಕ್ತಿ ಈ ಥರ ಯೋಚನೆ ಮಾಡ್ತಾನೆ, ನಾನೇನಾದರೂ ಮೊದಲೇ ಬೇರೆಯವ್ರಿಗೆ ಬಿಲ್ಸ್ನ ಪೇ ಮಾಡೋದಕ್ಕೋಸ್ಕರ ಶುರು ಮಾಡಿದೆ ಅಂದರೆ ನನ್ನ ಹತ್ರ ಯಾವುದೇ ರೀತಿ ದುಡ್ಡು ಉಳಿಯೋಲ್ಲ, ಅದಕ್ಕೋಸ್ಕರ ಮೊದಲು ನಾನು ನನಗೋಸ್ಕರ ಪೇ ಮಾಡ್ತೀನಿ, ನನ್ನ ಇನ್ವೆಸ್ಟ್ಮೆಂಟ್ಗೋಸ್ಕರ ಪೇ ಮಾಡ್ಕೋತೀನಿ ಅಂತ ಮೊದಲು ಅವ್ನು ಪೇ ಮಾಡ್ತಾನೆ. ಆಮೇಲೆ ಬಾಕಿ ಬಿಲ್ಸ್ನ ತುಂಬ್ತಾನೆ. ಆ ಬಾಕಿ ಬಿಲ್ಸ್ನ ತುಂಬಕ್ಕಾಗದೇ ಇದ್ರೂ ಪರವಾಗಿಲ್ಲ, ನಿನಗೋಸ್ಕರ ನೀನು ಮೊದಲು ಪೇ ಮಾಡ್ಕೊ ಅಂತ. ಪುವರ್ ಮೈಂಡ್ಸೆಟ್ ಇರೋ ವ್ಯಕ್ತಿಗೆ ಹತ್ರ ಹೋಗಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರಿ ಅಂದರೆ ಅವನು ಮೊದಲು ಓಡೋಗ್ತಾನೆ. ಯಾಕಂದರೆ ಅವನ ದುಡ್ಡನ್ನು ಯಾವುದೇ ರೀತಿ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅವನಿಗೆ ರಿಸ್ಕ್ ತೊಗೊಳ್ಳೋದಕ್ಕೆ ಯಾವುದೇ ರೀತಿ ಇಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಅವನಿಗೆ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನೆನಪಾಗೋದೆ ಬ್ಯಾಂಕ್ FD PPF ಇದ್ರ ಮೇಲೇ ತಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಯಾಕಂದರೆ ಇಲ್ಲಿ ರಿಸ್ಕ್ ಇಲ್ಲ ಅಂತ. ಆದರೆ ಇದೇ ಒಂದು ಮೈಂಡ್ಸೆಟ್ಟು ಅವನನ್ನು ಬಡವನಾಗಿ ಮಾಡ್ತಾ ಇರುತ್ತೆ. ಯಾಕಂದರೆ ಅವನು ಅಲ್ಲಿ ರಿಸ್ಕ್ ಇಲ್ಲ ಅಂತ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಅಲ್ಲಿ ರಿಟರ್ನ್ ಕೂಡ ಅವನಿಗೆ ಅಷ್ಟೇ ಸಿಕ್ಕಿರುತ್ತೆ. ಎಷ್ಟು ಸಿಕ್ಕಿರುತ್ತೆ ಅಂದರೆ ಅವನು ಇನ್ವೆಸ್ಟ್ ಮಾಡಿದ್ರು ಮಾಡದೇ ಇದ್ದರೂ ಏನು ವ್ಯಸ್ತ ಬೀಳಬಾರ್ದು, ಅಷ್ಟೇ ರಿಟರ್ನ್ ಅವನಿಗೆ ಸಿಕ್ಕಿರುತ್ತೆ. ರಿಚ್ ಮೈಂಡ್ಸೆಟ್ ಇರೋ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂದರೆ ಅವನು ಕ್ಯಾಲ್ಕುಲೇಟ್ ರಿಸ್ಕ್ ತೊಗೊಳ್ಳೋದಕ್ಕೆ ಯಾವತ್ತೂ ಹೆದರೋದಿಲ್ಲ. ಯಾಕಂದರೆ ಅವನು ರಿಸ್ಕ್ನ ಅರ್ಥ ಮಾಡ್ಕೊಂಡಿರ್ತಾನೆ, ನಾನು ಇಲ್ಲಿ ಎಷ್ಟು ರಿಸ್ಕ್ ತೊಗೊಂಡ್ರೆ ನನಗೆ ಎಷ್ಟು ರಿವಾರ್ಡ್ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಅವನು ರಿಸ್ಕ್ ಇರುವಂಥ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಲೈಕ್ ಸ್ಟಾಕ್ ಮಾರ್ಕೆಟ್, ಬಿಸ್ನೆಸ್, ರಿಯಲ್ ಎಸ್ಟೇಟ್ ಅಂತ ಈ ಥರ ರಿಸ್ಕಲ್ಲಿರುವಂಥ ಅಸೆಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಇದೇ ಅಸೆಟ್ಟು ಅವನ್ನ ಶ್ರೀಮಂತ ಆಗೋ ದಾರಿ ಹತ್ರ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಯಾಕಂದರೆ ಫ್ಯೂಚರಲ್ಲಿ ಇದೇ ಅಸೆಟ್ಟು ಇವನಿಗೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇಂಪ್ರೂವ್ ಯುವರ್ ಸ್ಕಿಲ್ಸ್. ಯಾವುದೇ ಒಬ್ಬ ಪುವರ್ ಮೈಂಡ್ಸೆಟ್ ಇರೋ ವ್ಯಕ್ತಿ ಜಾಬ್ ಮುಗಿಸಿ ಮನೆಗೆ ಬಂದ ತಕ್ಷಣ ಅವ್ನು ಮೊದಲು ಮಾಡೋ ಕೆಲಸನೇ TV ನೋಡೋದು ಅಥವಾ ಗೇಮ್ಸ್ ಆಡ್ತಾ ತನ್ನನ್ನು ತಾನು ರಿಲ್ಯಾಕ್ಸ್ ಮಾಡೋದು. ಇವನಿಗೆ ಯಾವುದೇ ರೀತಿ ಹೊಸ ವಿಷಯನ ಕಲಿಯೋದರಲ್ಲಿ ಆಸಕ್ತಿ ಇರಲ್ಲ. ಇವನೇನಾದರೂ ಹೊಸ ವಿಷಯನ ಕಲಿಯೋಕೆ ಹೋದರೆ ಅವನ ಬ್ರೈನು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅವನಿಗೆ ತುಂಬ ಭಾರ ಅನಿಸುತ್ತೆ. ಅದಕ್ಕೋಸ್ಕರ ಅವನು TV ನೋಡ್ತಾನೋ ಗೇಮ್ ಆಡ್ತಾನೋ ತನ್ನನ್ನು ತಾನು ರಿಲ್ಯಾಕ್ಸ್ ಮಾಡ್ತಾನೆ. ಅದೇ ರಿಚ್ ಮೈಂಡ್ಸೆಟ್ ಇರೋ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂದರೆ ಅವನು ಹೊಸ ವಿಷಯನ ಕಲಿಯೋದ್ರಲ್ಲೇ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾನೆ. ಅವನಿಗೆ ಹೊಸ ವಿಷಯನ ಕಲಿಯೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ಅವನು ಇದರಿಂದಾನೇ ಇನ್ನೂ ಹೊಸ ಇನ್ಕಮ್ ಸೋರ್ಸ್ನ ಹುಟ್ಟಾಕ್ಬೋದು ಅಂತ. ಮೈಕ್ರೋಸಾಫ್ಟ್ ಓನರ್ ಬಿಲ್ ಗೇಟ್ಸ್ ಅವರು ಮೈಕ್ರೋಸಾಫ್ಟಿಂದ ರಿಟೈರ್ಡ್ ಆಗಿದ್ರು ಕೂಡ ಇನ್ನೂ ಹೊಸ ಬುಕ್ಸ್ನ ಓದ್ತಾರೆ. ಅವರಿಗೆ ಯಾವುದೇ ರೀತಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಅವರಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಕೆಲಸ ಮಾಡೋದೇ ಇದ್ರೂ ನಡೆಯುತ್ತೆ. ಅವ್ರ ಜೀವನಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಯಾಕಂದರೆ ಅವ್ರ ಹತ್ರ ಅಷ್ಟು ವೆಲ್ತ್ ಇದೆ. ಆದರೂ ಅವರು ಹೊಸ ವಿಷಯನ ಕಲಿಯೋದ್ರಲ್ಲಿ ಯಾವತ್ತೂ ಹಿಂದೆ ಇರೋದಿಲ್ಲ. ಅವರು ಎವ್ರಿ ಡೇ ಬುಕ್ಸ್ನ ಓದ್ತಾರೆ ಮತ್ತು ತಾವು ಓದಿದ್ದ ನೋಟ್ಸನ್ನು ತಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಅವರಿಗೆ ಇವಾಗಲೂ ಕೂಡ ಹೊಸ ವಿಷಯನ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ ಇರುತ್ತೆ. ಇದೇ ಆಸಕ್ತಿನೇ ಅವರನ್ನು ರಿಚ್ ಮಾಡ್ತಾ ಇರೋದು. ಈ ಪ್ರಪಂಚದಲ್ಲಿ ಯಾರೇ ಶ್ರೀಮಂತ ಆಗಬೇಕು ಅಂದ್ಕೊಂಡ್ರು ಈ 3 ಕ್ವಾಲಿಟೀಸ್ಗಳಂತೂ ಇರಲೇಬೇಕು. ಈ 3 ಕ್ವಾಲಿಟಿ ಇಲ್ಲದೆ ಅವರು ರಿಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರೆಲ್ಲ ರಿಚ್ ಆಗಿದ್ದಾರಲ್ಲ ಅವ್ರ ಹತ್ರನೂ ಈ 3 ಕ್ವಾಲಿಟಿ ಇದ್ದೇ ಇದೆ. ಅದು ಯಾವ್ಯಾವ ಕ್ವಾಲಿಟೀಸ್ ಅಂದರೆ ಲಾಂಗ್ ಟರ್ಮ್ ವಿಷನ್, ಡಿಲೇಡ್ ಗ್ರಾಟಿಫಿಕೇಷನ್, ಪವರ್ ಆಫ್ ಕಾಂಪೌಂಡಿಂಗ್. ಈ 3 ಇದ್ದರೆ ಅವನು ಶ್ರೀಮಂತ ಹಾಗೇ ಆಗ್ತಾನೆ. ಈ 3ನ್ನ ಯಾರು ಅರ್ಥ ಮಾಡ್ಕೋತಾರಲ್ಲ ಅವರೇ ಶ್ರೀಮಂತ ಆಗೋದು. ಅದೇ ರೀತಿ ಈ 3ನ್ನ ಯಾರು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಬಿಡ್ತಾರಲ್ಲ ಅವರು ಬಡವರು ಹಾಗೇ ಇರ್ತಾರೆ. ಅವ್ರು ಯಾವತ್ತೂ ಶ್ರೀಮಂತ ಆಗೋಕ್ಕಾಗೋದಿಲ್ಲ. ಯಾಕಂದರೆ ಅವರು ಈ ಟಾಪಿಕ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ. ಯಾರು ಈ ಟಾಪಿಕ್ನ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವರು ಗ್ರೋ ಆಗೇ ಆಗ್ತಾರೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋದ ಪಾರ್ಟ್ 2 ಕೂಡ ಬರ್ತಾ ಇದೆ. ಆ ಪಾರ್ಟ್ 2 ನಿಮಗೆ ಬರಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.